ಕ್ಯಾನ್ಸರ್ ವಿಜೇತರು ಕೇವಲ ತಮ್ಮ ಮಾನಸಿಕ ಶಕ್ತಿ ಮಾತ್ರ ಅಲ್ಲ, ದೈಹಿಕವಾದ ಸಾಮರ್ಥ್ಯವನ್ನು ಕೂಡ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ನಮ್ಮ ಮುಂದೆ ತೋರಿಸಲಿಕ್ಕೆ ಬರ್ತಾ ಇದ್ದಾರೆ. ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡರ್ ಮತ್ತು ಅಥ್ಲೀಟ್ ಆದ ರವಿಕುಮಾರ್ ಇವರನ್ನು ನಾವೆಲ್ಲರೂ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. You like to play your own game. Cover it up, don't let them know what you're thinking. I bet you never tell them how it feels, how it feels. You like to play your own game. Cover it up, don't let them know what you're thinking. I bet you never tell them how it feels, how it feels. Cover it up, you like to play your own game. Cover it up, don't let them know what you're thinking. I bet you never tell them how it feels, how it feels. ಯಾರೂ ಕೂಡ ಇವರನ್ನು ನೋಡಿದ ಮೇಲೆ ಯಾರು ಕೂಡ ಕ್ಯಾನ್ಸರ್ ಬಂದರೆ ಖಂಡಿತ ಹೆದರೋದಿಲ್ಲ ಅಂತ ನಾವೆಲ್ಲ ನಂಬೋದು. ರವಿಕುಮಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರಿಗೆ ನಮ್ಮ ನಿರ್ದೇಶಕರಾದ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇವರು ಬಂದು ಕಿರು ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಸರ್ ಒಂದೆರಡು ಮಾತುಗಳು. ಚಂದ್ರಹಾಸ್ ಹೇಳಿದಾಗೆ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಆ್ಯಂಡ್ ಕಾಂಕರಬಲ್. ಸೊ ಚಂದ್ರಹಾಸ್ ಸ್ಟಾಕ್ ತುಂಬ ಚೆನ್ನಾಗಿ ಹೇಳಿದರು ಅವರು. ಅದೇ ಥರ ಈ ಪ್ರೂವ್ಡ್ ಇಟ್ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ಬಿಲೀಫ್ ಇನ್ ಯುವರ್ ಸೆಲ್ಫ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಕ್ಯಾನ್ ಕಾಂಕರ್ ಕ್ಯಾನ್ಸರ್. ಕ್ಯಾನ್ಸರ್ ಈಸ್ ಕ್ಯೂರಬಲ್. ಓನ್ಲಿ ಟೂ ಥಿಂಗ್ಸ್. ಆದಷ್ಟು ಬೇಗ ಬಂದುಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಬೇಕು. ಸೊ 95% ಆಫ್ ದ ಕ್ಯಾನ್ಸರ್ ಇಸ್ ಕ್ಯೂರಬಲ್ ವೆನ್ ಯು ಕಮ್ ಅರ್ಲಿ. ವೆನ್ ಯು ಕಮ್ ಅರ್ಲಿ 95% ಆಫ್ ದ ಕ್ಯಾನ್ಸರ್ ವಿಲ್ ಬಿಕಮ್ ಕ್ಯೂರಬಲ್. ಬಟ್ ಈವನ್ ಇಫ್ ಇಟ್ ಇಸ್ ಕಮ್ ಅಡ್ವಾನ್ಸ್ಡ್ ಆಲ್ಸೋ ವಿ ಹ್ಯಾವ್ ಪೇಷಂಟ್ಸ್ ಹು ಹ್ಯಾವ್ ಗಾಟ್ ಕ್ಯೂರ್. ಸೊ ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್ ಆ್ಯಂಡ್ ಹಿ ಹ್ಯಾಸ್ ಪ್ರೂವ್ಡ್ ಕಾನ್ಫಿಡೆನ್ಸ್ ಆ್ಯಂಡ್ ಎಫರ್ಟ್ ಈಸ್ ದ ಬೆಸ್ಟ್ ದಟ್ will actually to help us to conquer. Thank you, Ravi, for coming. Thank you, ಧನ್ಯವಾದ ಬಂದಿದ್ದಕ್ಕೆ. And he has won so many medals. Other day he came, ಅವ್ನು ನಮ್ಮ OPDಗೆ ಬಂದರು, ಒಂದು 10 ಮೆಡಲ್ ಹಿಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಈಗ ಏನು ಯಾವುದಕ್ಕೆ ಹೋಗ್ತಾಯಿತ್ತು? ಇಂಡಿಯಾ ಈಸ್ ಅವರು ಆಲ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಮತ್ತು ಜಪಾನ್ಗೆ ಹೋಗ್ತೀರಂತೆ ಸ್ಪೋರ್ಟ್ಸ್. ಸೊ ಹೀಸ್ ಪವರ್ ಲಿಫ್ಟಿಂಗ್ ಆ್ಯಂಡ್ ಹೀಸ್ ನಾಟ್ ಓನ್ಲಿ ಕ್ಯಾನ್ಸರ್ ಸರ್ ಈಸ್ ನಾಟ್ ವೆರಿ ಯಂಗ್ ಆಲ್ಸೋ. ಈಸ್ ಎಷ್ಟು 71 years old. ಈಸ್ ಅಂದರೆ ಒಂಥರ ಇನ್ಸ್ಪಿರೇಷನ್ ದಟ್ ಮೆಂಟಲ್ ಸ್ಟ್ರೆಂತ್
mental strength is so important, I think. Mental strength, very important. And though he was in stage 3, 3 years back, he has conquered it completely. We have done our job, but it is he who has conquered the cancer and conquered back his life to live it in full. That is what I really appreciate him. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರವಿಕುಮಾರ್ ಅವರಿಗೆ. ನಮ್ಮ ವೈದ್ಯರು ಹಾಗೂ ಸಿಬ್ಬಂದಿಗಳು ಶಿಸ್ತಿನ ಸಿಪಾಯಿಗಳಂತೆ ಪ್ರತಿನಿತ್ಯ ತಮ್ಮ ಕರ್ತವ್ಯ ನಿರ್ವಹಿಸುವುದನ್ನು ನಾವು ನೋಡಿರಬಹುದು. ಇಂದು ಅವರು ನಿಮ್ಮನ್ನು ನಗಿಸಲು, ಕುಣಿಸಲು, ವಿಶೇಷವಾಗಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ನಿಮ್ಮ ಮುಂದೆ ಲೇಜಿ ಡ್ಯಾನ್ಸ್ ಮಾಡಲಿಕ್ಕಿದ್ದಾರೆ ಕಿರಣ್, ಹೇಮಂತ್, ಹರಿಕೃಷ್ಣ, ಧನಂಜಯ್, ಲೋಹಿತ್, ಶೋಭಿತ್, ಡಾಕ್ಟರ್ ಕೇಶವ್ ಪ್ರಸಾದ್ ಹಾಗೂ ಡಾಕ್ಟರ್ ಹೇಮಂತ್. ವಂದನೆ ವಂದನೆ ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ. ಹಾಡಿಗೊಂದು ತಾಳ ಸಿಕ್ಕಿದೆ, ಬಾಳಿಗೊಂದು ಅರ್ಥ ಸಿಕ್ಕಿದೆ. ವಂದನೆ ವಂದನೆ ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ. ಹಾಡಿಗೊಂದು ತಾಳ ಸಿಕ್ಕಿದೆ, ಬಾಳಿಗೊಂದು ಅರ್ಥ ಸಿಕ್ಕಿದೆ. मेरी सपनों की रानी कब आएगी तो ए बलबल माताड़ಕ್ಕಿಲ್ವಾ? ಅವನಲ್ಲಿ ಇವಳಲ್ಲಿ ಮಾತಿಲ್ಲ, ಕಥೆಯಿಲ್ಲ. ಎದುರೆದುರು ಬಂದಾಗ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಅವನಲ್ಲಿ ಇವಳಲ್ಲಿ. ನಿನ್ಗೊಂದ್ ಒಳ್ಳೆ ಗಂಡು ನೋಡಿದೀನಿ ಕಣಮ್ಮ, ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ಮಸ್ತಾದ ಆಳು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಎಲ್ಲ ಹೀಗೆ ಬಿಟ್ಬಿಡಿ. ನೀನೇ ಸಾಗಿದಾಗಿರಿ ನಿನ್ನ ಮುತ್ತಿನಾಗಿರಿ ಹತ್ತಾಗಿ ಕುಕ್ಕಿತಲ್ಲೋ, ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ. ನೀನೇ ಸಾಗಿದಾಗಿರಿ ನಿನ್ನ ಮುತ್ತಿನಾಗಿರಿ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬಂದೈತೆ ಅಂತ ಪ್ರೂವ್ ಆಗೋಯ್ತು. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. ZTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. ZTV ಮಾದಗೌಡ್ರಿಗೆ ಬರಿವೋಳು ಬರಿವೋಳು. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು.
co-star Nicola Hero. Your attention, please. As the Cuban kid always said, here we meet once again. Once again, once again, once again, once again. ಇದಲ್ಲ ಅದು ಮೋರ್ ಅಂತ ಹೇಳುವನ ನಾವೆಲ್ಲರೂ ಒನ್ಸ್ ಮೋರ್. ಸೊ ಇವರಿಗೆ ಹೇಳಲಿಕ್ಕೆ ಮಾತೇ ಇಲ್ಲ, ಅಷ್ಟು ಆ್ಯಕ್ಟಿವ್ ಆಗಿ, ಅಷ್ಟು ಸ್ಪೋರ್ಟಿವ್ ಸ್ಪಿರಿಟ್ನಿಂದ ಇವತ್ತು ಎಲ್ಲರೂ ನಿಮ್ಮ ಪರ್ಫಾರ್ಮೆನ್ಸನ್ನು ನೀಡಿದ್ದೀರಿ. ನಿಮಗೆ ಇನ್ನೊಮ್ಮೆ ಚಪ್ಪಾಳೆಯೊಂದಿಗೆ ನಾವೆಲ್ಲ ಅಭಿನಂದನೆಯನ್ನು ಸಲ್ಲಿಸೋಣ. ಇನ್ನು ನಮ್ಮ ಮುಂದೆ ಬರಲಿಕ್ಕಿದ್ದಾರೆ ನಮ್ಮ ಹಿರಿಯ ವಿಜೇತರಾದ ಶ್ರೀ ಫ್ರಾನ್ಸಿಸ್ ಎಡ್ವರ್ಡ್ ಪಯಾಸ್ ಅವರು. ಇವರು ತಮ್ಮ ಬಹುಭಾಷಾ ಹಾಡಿನೊಂದಿಗೆ, ಅಂದರೆ ಮಲ್ಟಿ ಲ್ಯಾಂಗ್ವೇಜಲ್ಲಿ ಇವರು ಹಾಡಲಿಕ್ಕಿದ್ದಾರೆ. ಬಹುಭಾಷಾ ಹಾಡಿನೊಂದಿಗೆ ಇವರು ನಮ್ಮನ್ನು ಈಗ ರಂಜಿಸಲಿಕ್ಕಿದ್ದಾರೆ. ಚಪ್ಪಾಳೆಯೊಂದಿಗೆ ನಾವು ಇವರನ್ನು ಸ್ವಾಗತಿಸುವ. See, in my introduction, I studied in St. Aloysius College. My name is Francis Edward Pai. They are calling me Feb because I used to write my own songs in English, but my songs are when I've been in Iraq, most of the songs are, when the Iraq war came, they removed my suitcase, house, went and I have some few songs like Mama I'll soon back home. I wrote my mama while going to for my Kuwait. She told, don't go, leave when don't go. But I told, I have to go there and do my work and come. That is a Mama I'll soon back. I'll leave everything afterwards, anything, and come back to meet you. Then 2 chords guitar, second song. Another third is Gooseberry. My in Attawar, my one friend is there. His wife is Sureka, his violinist. She used to write songs and all. I used to write song on the tree, Gooseberry, and I played that. Now I can't play because of radiation, it's all come down. I would have bought guitar, and also I'm solo singer. I'm not in any band. My brother is having a band, and Wilfie Rabbi Ambassador, we are together. Yeah, Melvin Paris is my college mate. Jeevan Vas is my bench mate. Yeah. Today I'll sing all kind of language. I'll sing song: Arabic, Siloni, Hindi, Tulu, Kannada, Konkani, English. Today I'll sing one Hindi song. That is India's famous song in world was a song. His name is Chalte Chalte. चलते चलते में रहेगी याद रखना कभी अलविदा ना कहना कभी अलविदा ना कहना चलते चलते में रहेगी याद रखना कभी अलविदा ना कहना कभी अलविदा ना कहना
रोते हंसते बस यूं ही तुम गुनगुनाते रहना, कभी अलविदा ना कहना, कभी अलविदा ना कहना। प्यार करते करते हम तुम कहीं को जाएंगे, इन्हीं बारों की आंचल में थके सो जाएंगे। प्यार करते करते हम तुम कहीं को जाएंगे, इन्हीं बारों की आंचल में थके सो जाएंगे। सपनों का फिर भी तुम ही सजाते रहना, कभी अलविदा ना कहना, कभी अलविदा ना कहना। चलते चलते में रहेगी याद रखना, कभी अलविदा ना कहना, कभी अलविदा ना कहना। दिशा में दिल भर बिछड़ गए कहीं हम, मगर आओ सुन सी लगे तुम्हें जीवन की ये दखल। दिशा में दिल भर बिछड़ गए कहीं हम, मगर आओ सुन सी लगे तुम्हें जीवन की ये दखल। हम लौटाएंगे तुम ही बुला के रहना, कभी अलविदा ना कहना, कभी अलविदा ना कहना। चलते चलते में रहेगी याद रखना, कभी अलविदा ना कहना, कभी अलविदा ना कहना। रोते हंसते बस यूं ही तुम गुनगुनाते रहना, कभी अलविदा ना कहना, कभी अलविदा ना कहना। ಶುಕ್ರಿಯಾ, ಶುಕ್ರನ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. ಧನ್ಯವಾದಗಳು ಸರ್. ನಿಮ್ಮ ಸುಶ್ರಾವ್ಯವಾದ ಹಾಡು ನಮ್ಮೆಲ್ಲರ ಮನಸ್ಸನ್ನು ತಂಪುಗೊಳಿಸಿದೆ ಅಂತ ಹೇಳ್ತಾ ಇವರಿಗೆ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ವೇಣುಗೋಪಾಲ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. I have a dream and a song to sing. I have a dream, a song to sing, to help me go with everything. If I see the wonder of a fairy tale, you can take the future, even if I fail. I believe in angels, something good in everything I see. I believe in angels, when I know the time is right for me, I'll cross the stream. I have a dream, I have a dream, a fantasy to help me through our reality and my destination, make it worth the while, pushing from the darkness, still another while. I believe in angels, something good in everything I see. I believe in angels, when I know the time is right for me, I cross the stream. I have a dream, I cross the stream. I have a dream. ಧನ್ಯವಾದಗಳು ಸರ್. ಇವರಿಗೆ ಕಿರು ಕಾಣಿಕೆಯನ್ನು ನೀಡಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಮ್ಮ ರೇಡಿಯೇಷನ್ ಸೇಫ್ಟಿ ಆಫೀಸರ್ ಆಗಿರುವ ವೇಣುಗೋಪಾಲ್ ಇವರನ್ನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇಂದು As Suresh Rao said, he reminded me of my school days singing I Have a Dream from ABBA. I played the drums for this song in 9th standard and we won the second place. Thank you. ಥ್ಯಾಂಕ್ ಯು ಸರ್ ಫಾರ್ ಶೇರಿಂಗ್ ಯುವರ್ ಮೆಮೊರೀಸ್. ಇಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಿದ ಡಾಕ್ಟರ್ ವಿಶ್ವಲತಾ ಅವರು ಇವಾಗ ಆನ್ ಪಬ್ಲಿಕ್ ಡಿಮಾಂಡ್ ಇನ್ನೊಮ್ಮೆ ತಮ್ಮ ಸುಶ್ರಾವ್ಯವಾದ ಕಂಠದಿಂದ ನಮ್ಮೆಲ್ಲರನ್ನು ರಂಜಿಸಲಿಕ್ಕಿದ್ದಾರೆ. ಅವರನ್ನು ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಆ ನಂತರ ಇರುವುದು
ನಮ್ಮ ಕೊನೆಯ ಟ್ರಂಪ್ ಕಾರ್ಡ್ ಪ್ರೋಗ್ರಾಮ್ ಹೈಲೈಟ್. ಸೊ ಎಲ್ಲರೂ ತಾಳ್ಮೆಯಿಂದ ಇರುವುದಕ್ಕೆ ನಿಮಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೊಂದು ಒಲವು ಗೆಲುವು ಫಿಲ್ಮಿಂದು ಹಳೆ ಹಾಡು, ಲಕ್ಷ್ಮಿ ಮತ್ತು ರಾಜ್ಕುಮಾರ್ ಅವರು ಅಭಿನಯ ಮಾಡಿದಂಥ ಒಂದು ಹಾಡು. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ಹೇಗೋ ಏನು ಕಾಣೆ ನಾನು ಎದುರಲ್ಲಿ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಹರಿಯಲು. ಹೇಗೋ ಏನು ಕಾಣೆ ನಾನು ಎದುರಲ್ಲಿ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಹರಿಯಲು. ಕಾಣುತ್ತ ನಿನ್ನಂದ ತಾಳದ ಆನಂದ, ಹೊಸ ಹೊಸ ಬಯಕೆಯು ನಿನ್ನಿಂದ. ಹೇ 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 ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ. ತಾಳು ತಾಳು ನಲ್ಲ ನಿಲ್ಲು, ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ, ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ. ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ, ಕಾಡುವೆ ಹೀಗೇಕೆ ನೀನೇ ಸುಮ್ಮನೆ. ತಾಳದೆ ನಿನ್ನನ್ನು ಮಾಡೆನು ನಾನೆನ್ನು, ತಾಳೆನು ವಿರಹದ ನೋವನ್ನು. ಹೇ 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 ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ. ಹೇ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇವರಿಗೆ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ನಮ್ಮ ರಿಸರ್ಚ್ ಇನ್ಚಾರ್ಜ್ ಡಾಕ್ಟರ್ ಕೇಶವ್ ಪ್ರಸಾದ್ ಇವರನ್ನು ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆಯೊಂದಿಗೆ ಇವರನ್ನು ನಾವು ಅಭಿನಂದಿಸೋಣ. ಹಾಗೆ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಇದು ಇಂದಿನ ವಿಶೇಷ ಪ್ರಸ್ತುತಿ MIO ಸಿಬ್ಬಂದಿಗಳಿಂದ ನೃತ್ಯ ರೂಪಕ ಕ್ಯಾನ್ಸರ್ ವಿಜೇತೆ ಜಯಲತಾ. ಪ್ರಸ್ತುತಪಡಿಸುವವರು ಲೀಲಾವತಿ, ಸುಧೀಂದ್ರ, ಮಮತಾ, ಆಲ್ವಿನ್ ಮೊಂತೇರೋ ಹಾಗೂ ಗೆಸ್ಟ್ ಆರ್ಟಿಸ್ಟ್ ಆಗಿ ಅವರ ಮಗಳು ಅಲ್ರಿಶಾ ಮೊಂತೇರೋ, ಸಿಸ್ಟರ್ ಶೈಲಜಾ, ಬ್ರದರ್ ಹರೀಶ್ PK, ಸಿಸ್ಟರ್ ಹರ್ಷಿತಾ T, ಸಿಸ್ಟರ್ ಅಶ್ವಿತಾ, ದೀಕ್ಷಾ, ಅರ್ಪಿತಾ, ಅನ್ವಿಕಾ ಹಾಗೂ ಪ್ರತೀಕ್ಷಾ. ಪರಿಕಲ್ಪನೆ ಜ್ಯೇಷ್ಠಲಕ್ಷ್ಮಿ ಅಂದರೆ ನಾನೇ. ಚಿತ್ರಕಥೆ ಹಾಗೂ ನಿರ್ದೇಶನ ನಾನು ಹಾಗೂ ಕಿರಣ್.
ಒಬ್ಬ ಶಿಕ್ಷಕಿ. ಪುಟ್ಟ ಸಂಸಾರ, ಎಲ್ಲರಂತೆ ಸಣ್ಣ ಪುಟ್ಟ ಕನಸುಗಳು. ಆ ಸಮಯದಲ್ಲಿ ಪುಟ್ಟ ಕಾಲುಗಳು ಅವರ ಬದುಕಿಗೆ ಹೆಜ್ಜೆ ಇಡುವ ಸದ್ದು ಕೇಳಿ ಸಂತೋಷ. 5 ತಿಂಗಳ ಗರ್ಭವತಿ. ಕುಟುಂಬ ಈಗಾಗಲೇ ಕನಸು ಕಾಣಲು ಶುರು ಮಾಡಿತ್ತು. ಮಗು ಅಪ್ಪನನ್ನು ಹೋಲಿತೋ ಇಲ್ಲ ಅಮ್ಮನನ್ನು ಹೋಲಿತೋ, ಯಾವ ಹೆಸರಿಡೋಣ? ಮನೆಯಲ್ಲಿ ಹೊಸ ಹುರುಪು ತುಂಬಿತ್ತು. ಆಗ ಏನೋ ಅವರ ಮನಸ್ಸಿನಲ್ಲಿ ಕಳವಳ, ಎದೆಯಲ್ಲಿ ಒಂದು ಸಣ್ಣ ಗಡ್ಡೆ. ಏನಿಲ್ಲ, ಇರಬಹುದು, ಹೋಗಿಬಿಡಬಹುದು ಎಂದೆಲ್ಲ ಯೋಚಿಸಿದರು. ಆದರೆ ಹೋಗಲಿಲ್ಲ. ಅವರು ವೈದ್ಯರ ಬಳಿ ಹೋದರು. ಏನೂ ಇಲ್ಲ ಎಂದು ತಮ್ಮನ್ನು ತಾವೇ ಸಮಾಧಾನಪಡಿಸುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ. ಆದರೆ ಪರೀಕ್ಷೆಯ ಫಲಿತಾಂಶ ಬಂತು. ರೋಗ ನಿರ್ಣಯವಾಯಿತು, ಸ್ತನ ಕ್ಯಾನ್ಸರ್. ಆ ಕ್ಷಣದಲ್ಲಿ ಅವರು ಕಂಡ ಕನಸಿನ ಗೋಪುರಕ್ಕೆ ಕತ್ತಲೆ ಕವಿದಂತಾಯಿತು. ಅವರು 5 ತಿಂಗಳ ಗರ್ಭಿಣಿ. ಒಳಗೊಂದು ಜೀವ ಬೆಳೆಯುತ್ತಿತ್ತು. ಈಗ ತಾವು ತಮ್ಮ ಜೀವ ಮಾತ್ರವಲ್ಲದೆ ಆ ಪುಟ್ಟ ಮಗುವಿನ ಬದುಕಿಗೂ ಹೋರಾಡಬೇಕಿತ್ತು. ತಜ್ಞರು ಶಸ್ತ್ರಚಿಕಿತ್ಸೆ ಬೇಕೆಂದು ತಿಳಿಸಿದರು. ಕಾಯಲು ಸಮಯವಿಲ್ಲ. ಕುಟುಂಬ ಭಯಭೀತವಾಯಿತು. ಮಗುವಿಗೆ ಏನಾಗುತ್ತದೆ? ಶಸ್ತ್ರಚಿಕಿತ್ಸೆ ಆ ಮಗುವಿಗೆ ಹಾನಿ ಮಾಡಬಹುದೇ? ಗೊಂದಲ, ಭಯ, ಕಣ್ಣೀರು, ಪ್ರಾರ್ಥನೆ, ಯಾವ ಸಾಂತ್ವನದ ಮಾತು ತುಂಬಲಾರದ ಮೌನ. ಆದರೆ ವೈದ್ಯರು ಅವರ ಪಕ್ಕ ನಿಂತರು. ಕುಟುಂಬಕ್ಕೆ ಧೈರ್ಯ ಹೇಳಿದರು. ನಾವು ನಿಮಗೆ ಭರವಸೆ ನೀಡುತ್ತೇವೆ. 2 ಜೀವಗಳನ್ನು ಕಾಪಾಡುತ್ತೇವೆ. ನಿಮ್ಮ ಕುಟುಂಬದ ಕನಸನ್ನು ಉಳಿಸಿಕೊಡುತ್ತೇವೆ. ಆ ನಿರ್ಧಾರ ಅವರ ಬದುಕನ್ನು ಬದಲಿಸುವಂಥದ್ದು. ನಡುಗುವ ಕೈಗಳಿಂದ ಇದ್ದ ಧೈರ್ಯವನ್ನು ಹೃದಯದಲ್ಲಿ ತುಂಬಿಕೊಂಡರು ಜಯಲತಾ. ಶಸ್ತ್ರಚಿಕಿತ್ಸೆ ಆರಂಭವಾಯಿತು. ಆ ಕ್ಷಣದಲ್ಲಿ ಆ ಕುಟುಂಬಕ್ಕೆ ಎಲ್ಲ ಭರವಸೆಯ ಮಾತುಗಳು, ಎಲ್ಲ ದೇವರ ಆಶೀರ್ವಾದವೂ ಸಾಲುತ್ತಿರಲಿಲ್ಲ. ಒಂದೊಂದು ಕ್ಷಣವೂ ಪ್ರಾರ್ಥನೆಯಲ್ಲಿ, ಕಣ್ಣೀರಿನಲ್ಲಿ ಕಳೆದರು. ಶಸ್ತ್ರಚಿಕಿತ್ಸೆ ಮುಗಿಯಿತು. ಮಗು ಮತ್ತು ತಾಯಿ ಈಗ ಸುರಕ್ಷಿತ. ಕುಟುಂಬದ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಬದುಕಿನ ಕೆಲವು ಕ್ಷಣಗಳನ್ನು ಯಾವ ಮಾತು ಸಂಪೂರ್ಣವಾಗಿ ವಿವರಿಸಲಾಗದು. ಇದು ಅಂತಹ ಒಂದು ಕ್ಷಣ. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಳ್ಳುತ್ತಿರುವ ತಾಯಿ. ನವಮಾಸ ತುಂಬಿ ಜಯಲತಾ ತನ್ನ 2ನೇ ಮಗುವಿಗೆ ಜನ್ಮವಿತ್ತಳು. ತನ್ನ ನವಜಾತ ಶಿಶುವನ್ನು ಮೊದಲ ಬಾರಿ ಎತ್ತಿಕೊಳ್ಳುವ ಕ್ಷಣ. ಎರಡು ಎದೆ ಬಡಿತಗಳು, ಒಂದು ಅದ್ಭುತ. छोटी सी प्यारी सी नन्ही सी आई कोई परी, भोली सी न्यारी सी अच्छी सी आई कोई परी, पालने में ऐसे ही झूलती रहे, खुशियों की बहारों में झूमती रहे, गाती
गाते मुस्कुराते संगीत की तरह, ये तो लगे रामा के गीत की तरह। रा रा रू रा 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 रू रा रा रू रा 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 ರೂ. ಆದರೆ ಜಯಲತಾರ ಯುದ್ಧ ಮುಗಿದಿರಲಿಲ್ಲ. ಕುಟುಂಬ ತೊಟ್ಟಿಲು ಹಾಕಲು ತಯಾರಾಗುತ್ತಿದ್ದಾಗ ಸಂಭ್ರಮ ಮಾಡಲು ಇನ್ನೂ ಸಮಯವಿದೆ. ಕೀಮೋಥೆರಪಿ ತಕ್ಷಣ ಆರಂಭಿಸಬೇಕು. ಕ್ಯಾನ್ಸರ್ ಮತ್ತೆ ಮರಳುವ ಅವಕಾಶ ನೀಡಬಾರದು. ಹಾಗೆ ಜೋಗುಳ, ಹಾಲುಳಿಸುವಿಕೆ, ಮೊದಲ ನಗು, ಈ ಎಲ್ಲ ತಾಯ್ತನದ ಸಂಭ್ರಮದ ನಡುವೆ ಕೀಮೋಥೆರಪಿ ಚಿಕಿತ್ಸೆ ಶುರುವಾಯಿತು. ಅದು ಕೇವಲ ಔಷಧಿಯಲ್ಲ, ಅದು ದೇಹದೊಳಗೆ ನಡೆಯುವ ಪ್ರತಿದಿನದ ಹೋರಾಟ. ವಾಕರಿಕೆ, ಆಯಾಸ, ದೇಹದ ತೂಕ ಇಳಿಕೆ, ಉದುರುವ ಕೂದಲು, ಕನ್ನಡಿಯಲ್ಲಿ ನೋಡಿಕೊಂಡರೆ ತಮ್ಮನ್ನೇ ಗುರುತಿಸಲಾಗದ ದೇಹ. ಆದರೂ ಎತ್ತಿಕೊಳ್ಳಲು ಮಗುವಿತ್ತು, ನಿಭಾಯಿಸಲು ಮನೆಯಿತ್ತು, ಮರಳಿ ಬರಲು ಶಿಕ್ಷಕ ವೃತ್ತಿ ಕಾಯುತ್ತಿತ್ತು. ಆದರೆ ಸಾಕಷ್ಟು ಬಲಿಷ್ಠಳಾಗಿದ್ದೇನೆಯೇ ಎಂದು ಖಾತ್ರಿ ಇರಲಿಲ್ಲ. ಎಲ್ಲರೂ ನನ್ನನ್ನು ಬೇರೆ ರೀತಿ ನೋಡಬಹುದೇ ಎಂಬ ಭಯ. ಒಂದು ಪೂರ್ಣ ಗಂಟೆ ಕಳೆಯಲು ಸಾಧ್ಯವಾಗುವುದೇ ಎಂದು ಅನಿಶ್ಚಿತತೆ. ಆದರೆ ಅವರ ಕುಟುಂಬ ಅವರಿಗೆ ಬೆಂಬಲವಾದರು. ಸಹೋದ್ಯೋಗಿಗಳು ಅವರಿಗೆ ತಮ್ಮ ಕೆಲಸದಲ್ಲಿ ಹೆಗಲು ನೀಡಿದರು. ತರಗತಿಯ ಗದ್ದಲ, ಕುತೂಹಲ, ಮೇಲ್ಮುಖವಾಗಿ ನೋಡುವ ಚಿಕ್ಕ ಮುಖಗಳು ಅವರಿಗೆ ಔಷಧಿಯಾಯಿತು. ಈ ಕಠಿಣ ಕ್ಷಣವನ್ನು ಕಳೆಯಲು ಸಹಕಾರಿಯಾಯಿತು. ಇದೆಲ್ಲ ಅವರ ಜೀವನದಲ್ಲಿ ಒಂದು ಕರಾಳ ರಾತ್ರಿಯಂತೆ ಕಂಡಿತು. ಅವರು ತಮಗಾಗಿ ಮಾತ್ರ ಹೋರಾಡಲಿಲ್ಲ, ತಾಯಿ ಬೇಕಿದ್ದ ಮಗುವಿಗಾಗಿ ಹೋರಾಡಿದರು, ತಮ್ಮ ಕುಟುಂಬಕ್ಕಾಗಿ ಹೋರಾಡಿದರು. ಸಾಧ್ಯ ಎಂದು ತೋರಿಸಲು ಪ್ರತಿಯೊಂದು ಕ್ಷಣದಲ್ಲಿಯೂ ಹೋರಾಡಿದರು. ಮತ್ತು ಇಂದು ಅವರು ಆ ಬಿರುಗಾಳಿಯನ್ನು ದಾಟಿ ತಂಪಾದ ನಿವೃತ್ತಿ ಜೀವನ ನಡೆಸುತ್ತಿದ್ದಾರೆ. ಸಂಪೂರ್ಣ ಗುಣಮುಖವಾಗಿ ಇಂದು ಜೀವಂತವಾಗಿದ್ದಾರೆ. ಒಬ್ಬ ಕ್ಯಾನ್ಸರ್ ವಿಜೇತ ವ್ಯಕ್ತಿ, ಒಬ್ಬ ತಾಯಿ, ಒಬ್ಬ ಶಿಕ್ಷಕಿ, ಒಬ್ಬ ವೀರ ಯೋಧೆ. ಈ ಹೋರಾಟ ಜಯಲತಾ ಒಬ್ಬರದ್ದೇ ಅಲ್ಲ, ಅಂತಹ ಹಲವಾರು ಯೋಧರು ಈ ಸಭಾಭವನದಲ್ಲಿದ್ದಾರೆ. ನಮ್ಮ ಮನೆ, ನೆರೆಮನೆ, ವಠಾರ, ಊರು, ಸಮಾಜದಲ್ಲಿದ್ದಾರೆ. ನಿಮಗೆಲ್ಲರಿಗೂ ಒಂದು ಅಮೂಲ್ಯ ಸಂದೇಶ ಇಲ್ಲಿದೆ. ನೀವು ಒಂಟಿಯಲ್ಲ, ನಿಮ್ಮನ್ನು ನಾವು ಅರ್ಥೈಸುತ್ತೇವೆ. ನಿಮ್ಮ ಕತೆ ಮುಖ್ಯವಾಗಿದೆ. ನಿಮ್ಮೊಂದಿಗೆ ನಾವಿದ್ದೇವೆ. ಈ ರಾಷ್ಟ್ರೀಯ ಕ್ಯಾನ್ಸರ್ ವಿಜೇತರ ದಿನದಂದು ನಾವು ಕೇವಲ ಕ್ಯಾನ್ಸರ್ ಜಯಿಸಿ ಆಚರಿಸುವುದಲ್ಲ, ನಮ್ಮನ್ನು ಮಣಿಸಲು, ಹಿಮ್ಮೆಟ್ಟಿಸಲು ಹಲವಾರು ಸವಾಲುಗಳಿದ್ದರೂ ಮುಂದೆ ಸಾಗುವ ಮಾನವ ಇಚ್ಛಾಶಕ್ತಿಯನ್ನು ಆಚರಿಸುತ್ತೇವೆ. ನಾವು ಜಯಲತಾ ಅವರನ್ನು ಪ್ರಶಂಸಿಸುತ್ತಿದ್ದೇವೆ. ನಾವು ಪ್ರತಿಯೊಬ್ಬ ವಿಜೇತ ವ್ಯಕ್ತಿಯನ್ನು, ಕುಟುಂಬವನ್ನು ಅಭಿನಂದಿಸುತ್ತಿದ್ದೇವೆ. ನಾವು ಜೀವನವನ್ನು ಆಚರಿಸುತ್ತೇವೆ. ಧನ್ಯವಾದಗಳು. ಶ್ರೀಮತಿ ಜಯಲತಾ ಅವರು 24 ವರ್ಷಗಳ ಹಿಂದೆ ಕ್ಯಾನ್ಸರನ್ನು ಎದುರಿಸಿ ಹೇಗೆ ಗೆದ್ದು ಬಂದು ತಮ್ಮ ಸುಖ ಜೀವನವನ್ನು ಇಂದು ನಡೆಸುತ್ತಿದ್ದಾರೆ ಎಂದು ನಾವು ಒಂದು ನೃತ್ಯ ರೂಪಕದ ಮೂಲಕ ತೋರಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದನ್ನು ಮೆಚ್ಚಿಕೊಂಡಿದ್ದೀರಿ ಹಾಗೂ ಇದರಿಂದ ಸ್ಫೂರ್ತಿಯನ್ನು ಪಡೆದಿದ್ದೀರಿ ಅಂತ ಹೇಳಿ ನಂಬುತ್ತಾ ಇದ್ದೇನೆ. ಹಾಗೆಯೇ
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳಲಿಕ್ಕೆ, ಇಲ್ಲಿ ಬಂದ ಎಲ್ಲರಿಗೂ ವೇದಿಕೆ ಮೇಲೆ ಬರಲಿಕ್ಕೆ ಅವಕಾಶ ಸಿಗಲೇಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನ ಇಚ್ಛೆ. ಆದ ಕಾರಣ ಕೊನೆಯದಾಗಿ ನಾವೊಂದು ರ್ಯಾಂಪ್ ವಾಕ್ ಮಾಡಿದೆ, ಏನಿಲ್ಲ ನಡೀಲಿಕ್ಕೆ ಮಾತ್ರ. ವೇದಿಕೆ ಮೇಲೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬ ವಿಜೇತರನ್ನು ವೇದಿಕೆ ಮೇಲೆ ಕರೆತರಬೇಕು. ಪ್ರತಿಯೊಬ್ಬ ವೈದ್ಯರು, ಪ್ರತಿಯೊಬ್ಬ ಸಿಬ್ಬಂದಿ ಎಲ್ಲರೂ ಕೂಡ ವೇದಿಕೆಯ ಮೇಲೆ ಇವತ್ತು ಬರಲೇಬೇಕು ಅನ್ನುವ ಒಂದು ಇಚ್ಛೆಯಿಂದಾಗಿ ಈಗ ಕೊನೆಯ ಕಾರ್ಯಕ್ರಮ ವೇದಿಕೆಯ ಮೇಲೆ ರ್ಯಾಂಪ್ ವಾಕ್, ಜಸ್ಟ್ ನಡೆಯುವುದು ಮಾತ್ರ. ಹೇಗೆ ಅದನ್ನು ನಾವು ಮಾಡ್ಬೋದು ಅಂಥೇಳಿ ನಮಗೀಗ ತೋರಿಸ್ತಾ ಇದ್ದಾರೆ ಲೀಲಾವತಿ ಮತ್ತು ಮಮತಾ ಅವರು. ನೋಡಿ, ಆ ಕಡೆಯ ಸ್ಟೆಪ್ಸ್ ಹಾಗೂ ಈ ಕಡೆಯ ಸ್ಟೆಪ್ಸಿಂದ ಇಬ್ಬರು ನಡ್ಕೊಂಡು ಬಂದು, ಓಕೆ ಬನ್ನಿ ತೋರಿಸ್ಕೊಳ್ಳಿ. कहते थे लोग जो काबिल नहीं है तू, देंगे वही सलामियां. ಇಷ್ಟು ಮಾಡಿದ್ರೆ ಆಯ್ತು. ಎಲ್ಲರೂ ಇದನ್ನು ಮಾಡ್ತೀರಿ ಅಂತೇಳಿ ನಂಬ್ತೇನೆ. ಇನ್ನೊಮ್ಮೆ ತೋರಿಸ್ಬೇಕಾ ಬೇಡಲ್ಲ? ಸೊ ಸೈಡಿಂದ ಬಂದು ಎದುರುಗಡೆಯವರೆಗೆ ಹೋಗಿ ಹಿಂದೆ ಬಂದು ಸ್ಟೆಪ್ಸಿಂದ ಕೆಳಗೆ ಇಳಿದ್ರೆ ಆಯಿತು. ಸೊ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. शाबाशियां, 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 शाबाशियां. शामें मलंग सी, रातें सुरंग सी, बागी उड़ान पे ही ना जाने क्यों इलाही मेरा जी आए आए, इलाही मेरा जी आए आए. कल पे सवाल है, जीना फिलहाल है, खाना बदोशियों पे ही जाने क्यों इलाही मेरा जी आए आए, इलाही मेरा जी आए आए. मैं सरफिरा मुसाफिर हवाओं पे चलूं, यारों का मैं यार हूँ, हंस के सबसे मिलूं. इन खाली खाली जेबों में इरादे बेहिसाब हैं, छोटी छोटी आँखों में बड़े बड़े से ख्वाब हैं. सजा दे मेरी राहें तू, खोल दे अपनी बाहें तू. आ रहा हूँ मैं जिंदगी, आ रहा हूँ मैं, कर ले आ मुझसे दोस्ती जिंदगी. आ रहा हूँ मैं, आ रहा हूँ मैं जिंदगी, आ रहा हूँ मैं, कर ले आ मुझसे
चला चल रही यूं ही चला चल रही कितनी हसीन है ये दुनिया फूल सारे झमेले देख फूलों के मेले बड़ी रंगीन है ये दुनिया रुम दुम दाना रत दुम दाना रुम दुम दाना रत दुम दाना रुम दुम दाना रत दुम दाना भैया सफरनामा ख्यालों का सफरनामा अंधेरे में उजालों का सफरनामा ओ सवेरे सा पुराना भी नया भी है कि जिंदगी मेरी सौ ख्वाहिशां हाय कि जिंदगी मेरी सौ ख्वाहिशां मैं पूरी करा जिंदगी मेरी सौ ख्वाहिशां मैं जीना मैं पूरी तरह मैं जीना मैं पूरी बंद घड़ी की भी रुकी हुई सुई होती सही दो दफा चुप क्यों है रहना मन का तू कहना रोके चाहे हिचकियां आठ समंदर अपना अंबर खोज ले अब तू अपने दम पर भूख मार के धूल झाड़ ले छोड़ छाड़ के सारे चप्पर खोले पर खोले पर खोले पर खोले पर रंग बिरंगे बहनों में मैं उड़ता फिरूं रंग बिरंगे बहनों में मैं उड़ता फिरूं कहते थे लोग जो काबिल नहीं है तू देंगे वही सलामियाँ दिल थाम के जहाँ देखेगा एक दिन तेरी भी कामयाबियाँ करके दिखा कमाल वो आके ज़मीं पे दे के जाए आसमां शाबाशियाँ ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ನಾನು ಪ್ರೊಫೆಷ್ನಲಿ ಐ ಆಮ್ ಎ ಹೆಡ್ ನರ್ಸ್.
But I was working in Manipal Hospital, and then after that I went to Saudi. 17 years I worked as a head nurse in delivery room. So now after I come from there, 2023 I come from there for some other problem. So that time my hospital was not willing to go from there. But still I come from there. ಮತ್ತು ನನಗೆ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು, ನನಗೆ ಸ್ವಲ್ಪ ಪೇಯ್ನ್ ಬರ್ತಾಯಿತ್ತು, ನನಗೆ ಓವೇರಿಯನ್ ಕ್ಯಾನ್ಸರ್ ಆಗಿದೆ ಅಂತ. ನನಗೆ ಗೊತ್ತಿಲ್ಲ. ನಾನು ಯಾವ ಹಾಸ್ಪಿಟಲಲ್ಲಿ ನಾನು ಟ್ರೀಟ್ಮೆಂಟಿಗೆ ಹೋಗಿದ್ದೆ, ನಾನು ಎಲ್ಲಿ ನೋಡಿ ತೋರಿಸಿ, ನಾನು ಯಾವಾಗಲೂ ಬಾಡಿ ಚೆಕಪ್ ಮಾಡಿಸ್ತಾ ಇದ್ದೆ ಪ್ರತಿ ವರ್ಷ ಬಂದಾಗ. ಆ ವರ್ಷವೂ ನಾನು ಬಂದಾಗ ನಾನು ಮಾಡಿದಾಗ ನನಗೆ ಗೊತ್ತಾಯಿತು, ನನಗೆ ಅಲ್ಲಿ ಎಂತ ಇರಲಿಲ್ಲ. ಈವನ್ everything was normal, nothing was there, even ovaries are in good condition, both ovaries ಅಂದೆಲ್ಲ ಬಂದಿತ್ತು. ಆದರೆ ನನಗೆ ಇಲ್ಲಿ ಪೇಯ್ನ್ ಬರಬೇಕಾದ್ರೆ ನನಗೆ ಸ್ವಲ್ಪ ಪೇಯ್ನ್ ಆಗ್ತಿತ್ತು. ಯಾಕೆಂದರೆ ಐ ವಾಸ್ ಅನ್ ಒಬೆಸಿಟಿ, ನಾನು ತುಂಬ ಫ್ಯಾಟ್ ಇದ್ದೆ ಆಗ. ನಾನು 76 kgs ನಾನಾಗ. ಆಗ ನನಗೆ ಗೊತ್ತಿಲ್ಲ ಮತ್ತು ಹೀಗೆ ಆಯಿತು ಅಂತ. ಮತ್ತು ನನಗೆ ಡಯಾಗ್ನೋಸ್ ಮಾಡಿದಾಗ ಓವೇರಿಯನ್ ಕ್ಯಾನ್ಸರ್ ಅಂತ ನನಗೆ ಹೆದರಲಿಲ್ಲ. ನನ್ನ ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟರ್ ವಿಶ್ವನಾಥ್ ಸರ್ ಬರಲಿಲ್ಲ, ಅವರೇ ನನಗೆ ಆಪ್ರೇಟ್ ಮಾಡಿದ್ದು. ಅವರು ನನಗೆ ಆಪ್ರೇಟ್ ಮಾಡಿದಾಗ ನಾನು ಹೇಳಿದೆ, ನನಗೆ ಹೆದರಿಕೆ ಇಲ್ಲ, ನಾನು ಸಾಯೋದಕ್ಕೆ ಹೆದರೋದಿಲ್ಲ. ನನಗೆ ಕ್ಯಾನ್ಸರನ್ನು ನಾನು ಯಾಕೆಂದರೆ ನಾನು ರೇಡಿಯೇಷನ್ ಆನ್ಕಾಲಜಿಲಿ ಕೆಲಸ ಮಾಡಿದ್ದೇನೆ, ಮತ್ತು ಕೀಮೋಥೆರಪಿ ಡಿಪಾರ್ಟ್ಮೆಂಟ್ನಲ್ಲಿ, ಮತ್ತು ಎಲ್ಲ ಎಕ್ಸೆಪ್ಟ್ ನಾನು ನ್ಯೂ ಬಾರ್ನ್ ಬಿಟ್ಟು ನಾನು ಎಲ್ಲ ಕಡೆ ಕೆಲಸ ಮಾಡಿದ್ದೇನೆ. ಸೊ ಹಾಗೆ ನನಗೆ ಇದರ ಮೇಲೆ ನನಗೆ ಇದಿರಲಿಲ್ಲ. ಮತ್ತು ಮಾತಾಡಿದೆ, ಇದು ಮಾಡಿದೆ, ಕ್ಯಾನ್ಸರ್ ಎಲ್ಲ ಟ್ರೀಟ್ಮೆಂಟ್ ಆಯಿತು, ಎಲ್ಲ ಆಯಿತು. ನನಗೆ ಸರ್ಜರಿ ಮಾಡಿದರು ಡಾಕ್ಟರ್ ವಿಶ್ವನಾಥ್ ಸರ್. ಅವರ ವೆರಿ ಥ್ಯಾಂಕ್ಫುಲ್ ಟು ಡಾಕ್ಟರ್ ವಿಶ್ವನಾಥ್. ಆನ್ ಟೈಮ್ ಹಿ ವಾಸ್ ಗಿವನ್ ಗುಡ್ ಟ್ರೀಟ್ಮೆಂಟ್ ಆ್ಯಂಡ್ ದೆನ್ ಹಿ ಮೇಡ್ ಮೀ ಟು ಸರ್ವೈವ್. ಸೊ ನೆಕ್ಸ್ಟ್ ಈಸ್ ಡಾಕ್ಟರ್ ಹೇಮಂತ್. ಪ್ಲೀಸ್ ಕಮ್ ಆನ್ ಸ್ಟೇಜ್ ಡಾಕ್ಟರ್. ಸೊ ಹೀ ಈಸ್ ಮೈ ನಾನು ಹೇಳಿದೆ, ಐಮ್ ನಾಟ್ ಎ ಪೇಷಂಟ್, ಐ ಕಮ್ ಫಾರ್ ಓನ್ಲಿ ಫಾರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ದೆ. ಇವರಿಗೆ ನೆನಪುಂಟು ಗೊತ್ತಿಲ್ಲ, ನನಗೆ 2 years ಆಯಿತು. ಇವರೇ ನನಗೆ ಕೀಮೋಥೆರಪಿ ಎಲ್ಲ ಇವರೇ ನನಗೆ ಕೊಟ್ಟದ್ದು. ಮತ್ತು ನಾನು ಯಾವಾಗಲೂ ಬಂದಾಗೆಲ್ಲ ನಾನು ಜೋಕ್ ಮಾಡೋದು ಅವರಿಗೆ. ಯಾಕೆಂದರೆ ನಾವು ಪೇಷಂಟಾಗಿ ನಾವು ಹೋಗಬಾರ್ದು. ನಾನು ಈವನ್ ನಾನು ಇದರಾಗಿ ಸಹ ನಾನು ಸ್ವಲ್ಪ ಪ್ರೊಫೆಷನಲಿ ತುಂಬ ನಾನು ಜೋಕ್ ಮಾಡೋದು ಎಲ್ಲ ಮಾಡ್ತಿದ್ದೆ. ಸೊ ಪೇಷಂಟ್ನವ್ರನ್ನೊಟ್ಟಿಗೆಲ್ಲ ಇರೋದು. ಹಾಗೆ ನಮಗೆ ಡಾಕ್ಟರ್ ವಿಶ್ವನಾಥ್ ಸರ್ ಅವರು, ಡಾಕ್ಟರ್ ಹೇಮಂತ್ ಕುಮಾರ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದರು, ನನಗೆ ಸಪೋರ್ಟ್ ಕೊಟ್ಟರು. ವೆರಿ ಥ್ಯಾಂಕ್ಫುಲ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಡಾಕ್ಟರ್. ನಾನು ಸ್ಟೇಜ್ನಲ್ಲಿ ಈ ಥರ ಇಲ್ಲೇ ನಿಮ್ಮ ಮುಂದೆ ಮಾತಾಡ್ತೀನಿ ಅಂದರೆ ಕಾರಣ ನಮ್ಮ ಡಾಕ್ಟರ್ಸ್ ಮತ್ತು ನಮ್ಮ ಎಲ್ಲ ಪ್ಯಾರಾಮೆಡಿಕಲ್ಸ್ ಎಲ್ಲರಿಗೆ ಸಹ ನಾನು ವೆರಿ ಥ್ಯಾಂಕ್ಫುಲ್. ತುಂಬ ಥ್ಯಾಂಕ್ಸ್ ಎಲ್ಲರಿಗೆ ಸಹ. ಥ್ಯಾಂಕ್ ಯು ಮೇಡಮ್. ನೀವು 2 ಮಾತಾಡಿದ್ದಕ್ಕಾಗಿ, ನಮ್ಮನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ಮನದಾಳದಿಂದ ನಿಮಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಇನ್ನೊಬ್ಬ ವಿಜೇತೆ ತಾನು ಕೂಡ ಮಾತಾಡ್ತೇನೆ ಅಂಥೇಳಿ ವೇದಿಕೆಗೆ ಬರ್ತಾ ಇದ್ದಾರೆ. ಕೇರ್ ಗಿವರ್, ಓಕೆ, ಅವರು ಕೇರ್ ಗಿವರ್ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹಸ್ಬೆಂಡಿಗೆ 2023ರಲ್ಲಿ ಸ್ವಲ್ಪ ಅವರು ತೆಳ್ಳಗೆ ಆದರು, ಮತ್ತು ಒಂದು ಸ್ವಲ್ಪ ಹೊಟ್ಟೆಯಲ್ಲಿ ನೋವು ಶುರು ಆಯಿತು. ಆವಾಗ ನಮಗೆ ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ನಾವು ಸೀದಾ ನಮ್ಮ ಉಡುಪಿ ಹಾಸ್ಪಿಟಲಿಗೆ ಹೋದೆವು. ಅಲ್ಲಿ ಅವರೊಂದು ನಿಮಗೆ ಎಂಥದ ಹೊಟ್ಟೆಯಲ್ಲಿ ಸ್ವಲ್ಪ ಎಲ್ಲೋ ಕಾಣ್ತದೆ, ಹಾಗಾಗಿ ನೀವು ಕೂಡಲೇ ಆದಷ್ಟು ಬೇಗ ಇದರ ಸ್ವಲ್ಪ ಫಾಲೋ ಅಪ್ ಮಾಡಬೇಕಂತ ಹೇಳಿದರು. ನಮಗೆ ಆವಾಗ ದಿಕ್ಕು ತೋಚದೆ ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ನಾವು ಸೀದಾ ನಮ್ಮ ಚರ್ಚ್ ಫಾದರ್ ಹತ್ರ ಹೇಳಿದೆವು. ಫಾದರ್ ಹೇಳಿದರು, ಸೀದಾ ನೀವು ಇಲ್ಲಿ ನಮ್ಮ ಕಂಕನಾಡಿ ಫಾದರ್ ಮುಲ್ಲರ್ಸಿಗೆ ಹೋಗಿ, ಅಲ್ಲಿ ಡಾಕ್ಟ್ರೆಲ್ಲ ಇದ್ದಾರೆ, ಅವರು ನಿಮಗೆ ಕನ್ಸಲ್ಟ್ ಮಾಡ್ತಾರೆ ಹೇಳಿದರು. ಅಲ್ಲಿ ಬಂದು ನಾವು ಪೆಟ್ ಸ್ಕ್ಯಾನ್ ಮಾಡಿದಾಗ ನಮಗೆ ಡಾಕ್ಟ್ರ್ ಎಲ್ರೋ ಅಂತ ಸಿಕ್ಕಿದ್ರು. ಅವರ ಮುಖಾಂತರ ನಮಗೆ MIOಗೆ ಬಂದೆವು. ಅಲ್ಲಿ ಎಲ್ರೋ ಅವರು MIO ನಮಗೆ ಪೆಟ್ ಸ್ಕ್ಯಾನ್ ಮಾಡಿದಾಗ ಹೊಟ್ಟೆಯಲ್ಲಿ ಅವರಿಗೆ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಅವರು ಎಲ್ಲರೂ ಹೇಳಿದರು, ನೀವು ಆದಷ್ಟು ಬೇಗ ಇದನ್ನು ಆಪರೇಟ್ ಮಾಡಿದರೆ ಒಳ್ಳೆಯದಂತ ಹೇಳಿದರು. ಕೂಡಲೇ ನಾವು ಕಿಮೋ ಕೊಡಲಿಕ್ಕೆ ಹೇಮಂತ್ ಮತ್ತು ಕೃಷ್ಣ ಪ್ರಸಾದರಿಗೆ ಅವರು ಕನ್ಸಲ್ಟ್ ಮಾಡಿದರು. ಹೇಮಂತ್ ಕುಮಾರ್ ಅವರು ಮೊದಲ 6 ಕಿಮೋ ಕೊಟ್ಟರು. ಕಿಮೋ ಕೊಟ್ಟಾದಮೇಲೆ ಅದು ಬರೀ ಹೊಟ್ಟೆಯಲ್ಲಿ ಮಾತ್ರ ಕ್ಯಾನ್ಸರ್ ಸೆಲ್ಸ್ ಕಾಣಿಸಿತು. ಹಾಗಾಗಿ ಅವರು ಅದನ್ನು ಕೂಡಲೇ ಆಪರೇಟ್ ಮಾಡಿದರು. ಮತ್ತು ಕಿಮೋ ಕೊಡುವಾಗ ನಮಗೆ ಇಷ್ಟು ಬೇಸರ ಆಯಿತು ನೋಡಿದರೆ, ಅವರದ್ದು ಮೊದಲು ಕೂದಲು ಹೋಯಿತು. ಕೂದಲು ಹೋಗುವಾಗ ಯಾವಾಗಲೂ ನನ್ನ ಹಸ್ಬೆಂಡು ಕೂಗಲಿಲ್ಲ,
ಆ ಕೂದಲು ಹೋದದ್ದನ್ನು ನೋಡಿ ಅವರಿಗೆ ತುಂಬ ಟೆನ್ಷನ್ ಆಯಿತು. ನಾವು ಅವರಿಗೆ ಟೆನ್ಷನ್ ಕೊಡಲಿಲ್ಲ, ಫ್ಯಾಮಿಲಿ ಸಪೋರ್ಟ್ ಅವರಿಗೆ ತುಂಬ ಕೊಟ್ಟೆವು. ಹಾಗೆ ನಮಗೆ ಎಲ್ಲರ ಪ್ರೇಯರ್ ಇತ್ತು. ಫ್ಯಾಮಿಲಿ ಸಪೋರ್ಟಿಂದ ಅವರು ಮುಂದೆ ಬಂದಿದ್ದಾರೆ, ಎಲ್ಲರ ಪ್ರೇಯರಿಂದ ಮುಂದೆ ಬಂದಿದ್ದಾರೆ. ಪ್ರಥಮವಾಗಿ ನಾನು ಹೇಮಂತ್ ಕುಮಾರ್, ಕೃಷ್ಣ ಪ್ರಸಾದ್ ಹಾಗೂ ನಮ್ಮ ಡಾಕ್ಟರ್ ಎಲ್ರಾಯ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ MI ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅವರು ಇಲ್ಲಿ ಬರುವಾಗ ನಮಗೆ ನಗುಮೊಗದಿಂದ ಸ್ವಾಗತಿಸ್ತಾರೆ. ಅವರ ಮುಖ ನೋಡಿದರೆ ನಮಗೆ ಎಲ್ಲ ಕಾಯಿಲೆ ಮರೆತು ಹೋಗ್ತದೆ. ಹಾಗೆಯೇ ನಮಗೆ ಈ ಕ್ಯಾನ್ಸರನ್ನು ಹೇಗೂ ಎಲ್ಲರ ಪರಿಶ್ರಮದಿಂದ ಹಾಗೂ ಎಲ್ಲರ ಸಹಕಾರದಿಂದ ನಾವು ಕ್ಯಾನ್ಸರನ್ನು ಗೆದ್ದಿದ್ದೇವೆ. ಇನ್ನು ಮುಂದೆಯೂ ನನ್ನ ಹಸ್ಬೆಂಡು ಎಲ್ಲರ ಪ್ರಾರ್ಥನೆಯಿಂದ ಒಳ್ಳೆಯದಾಗಲಿ, ಡಾಕ್ಟರ್ ಅವರ ಸಹಕಾರದಿಂದ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ಲರನ್ನೂ ನಾನು ಇಷ್ಟೇ ಹೇಳುವುದು, ಕ್ಯಾನ್ಸರ್ ಅಂದರೆ ಯಾರು ಹೆದರೋದು ಬೇಡ. ಅದನ್ನು ನಾವು ಒಳ್ಳೆಯ ಡಾಕ್ಟ್ರ್ ಇದ್ದರೆ, ದೇವರ ಒಂದು ಆಯುಷ್ಯ ಇದ್ದರೆ ಹೇಗೂ ನಾವು ಮುಂದೆ ಬರ್ಬೋದಂತ ನಾನು ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಅವಕಾಶ ಕೊಟ್ಟದ್ದಾಗಿ ಥ್ಯಾಂಕ್ಸ್. ಧನ್ಯವಾದಗಳು ಮೇಡಮ್, ಕೇರ್ ಗಿವರ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದಕ್ಕಾಗಿ. ಭಾನುವಾರ ಎಲ್ಲರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದೀರಿ. ಎಲ್ಲರಿಗೂ ಇನ್ನೊಮ್ಮೆ ಮನದಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.